Hi dear students, welcome to business class. In previous video I discussed about importance of delegation of authority. In importance of delegation of authority, I already explained three main importance. Today I want to explain the remaining importance of delegation. ಈ ಒಂದು ಮುಂಚಿನ ವಿಡಿಯೋದಲ್ಲಿ ಯಾವುದರ ಕುರಿತು ಕಲಿತಿರುವಂತಹದ್ದು ಅಥವಾ ನೋಡಿರುವಂತಹದ್ದು ಅಂತ ತಿಳಿದಾಗ ಪ್ರತಿನಿಯೋಜಿಸುವಿಕೆಯ ಅಂಶಗಳಲ್ಲಿ ಮಹತ್ವದಾಯಕವಾಗಿ ಯಾವ್ಯಾವಿದಾವೆ ಅಥವಾ ಪ್ರತಿನಿಯೋಜಿಸುವಿಕೆಯ ಮಹತ್ವವೇನಿದೆ ಅನ್ನುವಂತಹದ್ದನ್ನು ಮೂರು ರೀತಿಯ ಅಂಶಗಳ ಮೂಲಕ ತಿಳ್ಕೊಂಡಿದ್ದೀವಿ. ಆ ಮೂರು ರೀತಿಯ ಅಂಶಗಳ ನಂತರದಲ್ಲಿ ಉಳಿದಂತಹ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ, ತಿಳ್ಕೊಳ್ಳೋಣ. ಎಸ್, ನಿನ್ನೆಯ ಒಂದು ಅಂಶದಲ್ಲಿ ಯಾವ್ಯಾವ ಪಾಯಿಂಟ್ಸನ್ನು ಸುಮ್ಮನೆ ಹಾಗೆ ನೋಡ್ತಾ ಹೋದರೆ, ದ ಫಸ್ಟ್ ಒನ್ ಇಸ್ ಅಫೆಕ್ಟಿವ್ ಮ್ಯಾನೇಜ್ಮೆಂಟ್, ಪರಿಣಾಮಕಾರಿಯಾದ ನಿರ್ವಹಣೆಯನ್ನು ಸಾಧಿಸಲಿಕ್ಕೆ ಆಗ್ತದೆ. ಯಾವುದರಿಂದ ಅಂದರೆ ಡೆಲಿಗೇಷನ್ನಿಂದ ಅಂತ ತಿಳ್ಕೊಂಡಿದ್ದೀವಿ. ಎಂಪ್ಲಾಯಿ ಡೆವಲಪ್ಮೆಂಟ್, ಅಲ್ಲಿ ಯಾರ ಒಂದು ಅಭಿವೃದ್ಧಿ ಆಗಿರುವಂತಹದ್ದು, ಉದ್ಯೋಗಿಯ ಅಭಿವೃದ್ಧಿ ಆಗಿರುವಂತಹದ್ದು ಕಾಣ್ತಾ ಇದ್ದೀವಿ. ಆಮೇಲೆ ಮೋಟಿವೇಶನ್ ಆಫ್ ಎಂಪ್ಲಾಯೀಸ್, ಉದ್ಯೋಗಿಗೆ ಏನಾಗಿರುವಂತಹದ್ದು ಅಥವಾ ನೌಕರರಿಗೆ ಏನಾಗಿರುವಂತಹದ್ದು ಪ್ರೇರೇಪಣೆ ದೊರೆಯುತ್ತದೆ. ಅದರಿಂದಾಗಿ ಒಂದು ಡೆಲಿಗೇಷನ್ ಅಥವಾ ಅಲ್ಲಿ ಇರುವಂತಹ ಪ್ರತಿನಿಯೋಜನೆಯಿಂದಾಗಿ ಪ್ರೇರೇಪಣೆ ದೊರೆಯುವಂತಹದ್ದು. ಈ ಮೂರು ಅಂಶಗಳನ್ನು ಸಂಪೂರ್ಣವಾಗಿ ತಿಳಿಸಿರುವಂತಹದ್ದು. ನೆಕ್ಸ್ಟ್ ಪಾಯಿಂಟ್ಸ್ ಏನೇನಿದಾವೆ? ದ ಫೋರ್ತ್ ಒನ್ ಇಸ್ ಅ ಫೆಸಿಲಿಟೇಷನ್ ಆಫ್ ಗ್ರೋತ್. ಫೆಸಿಲಿಟೇಷನ್ ಆಫ್ ಗ್ರೋತ್, ಬೆಳವಣಿಗೆಗೆ ಸುಗಮಗೊಳಿಸುತ್ತದೆ ಅಥವಾ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ. ಯಾರ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ ಅನ್ನುವಂತಹದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು ನಾವು. ಯಾರ ಬೆಳವಣಿಗೆ? ಈ ರೀತಿಯಾಗಿ ಡೆಲಿಗೇಷನನ್ನು ಮಾಡೋದ್ರಿಂದ ಸಂಸ್ಥೆಯ ಚಟುವಟಿಕೆಗಳು ಏನಿದಾವೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗಿರುವಂಥದ್ದು ಅಥವಾ ಒಂದು ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಈ ಒಂದು ಲೆವೆಲ್ಗೆ ಅವನೇನು ಮಾಡ್ದ, ತನ್ನ ಸ್ಕಿಲ್ಸನ್ನು ಯೂಸ್ ಮಾಡ್ಕೊಂಡ, ಈ ರೀತಿಯಾದ ಡೆಲಿಗೇಷನ್ ಇತ್ತು. ನೆಕ್ಸ್ಟ್ ತನ್ನ ಕಂಪನಿ ಏನಾಯ್ತಪ್ಪ ಅಂದರೆ ಬೆಳವಣಿಗೆಯನ್ನು ಹೊಂತು, ಅವಾಗ ಈ ಪೊಸಿಷನ್ ಒಳಗೆ ಏನು ಮಾಡಿದ್ರು, ಅವನಿಗೆ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟರು, ಅಲ್ಲೂ ಕ್ಲಿಕ್ ಆದ. ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ಇನ್ನೊಂದು ವೆಂಚರ್ಸನ್ನು ಅಥವಾ ಯಾವುದೋ ಒಂದು ಅಂಗಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿಯೂ ಅವನು ಕ್ಲಿಕ್ ಮಾಡ್ಕೊಳ್ತಾನೆ ಅಥವಾ ಅಲ್ಲಿನೂ ಅವನು ಅಭಿವೃದ್ಧಿಯನ್ನು ಹೊಂತಾನೆ. ಇಲ್ಲಿ ನಾವು ಏನು ಮಾಡ್ತೀವಿ, ಸಂಸ್ಥೆಯ ಬೆಳವಣಿಗೆ ಅನ್ನುವಂತಹದ್ದು ಏನಾಗ್ತದೆ, ಇದು ಅಪ್ವರ್ಡ್ ಆಗುವಂತಹದ್ದು ಅಥವಾ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿರುವಂಥದ್ದು ವಿತ್ ದ ಹೆಲ್ಪ್ ಆಫ್ ಟ್ರೈನ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯಿ. ಟ್ರೈನ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯಿ. ಯಾಕಂದರೆ ಇಲ್ಲಿ ನಾವು ಕಾಣ್ತಾ ಇರುವಂತಹ ಸ್ಟೆಪ್ಗಳೇನೆಂದರೆ, ಇಟ್ಸ್ ಅ ನ್ಯೂ ವೆಂಚೂರ್ಸ್. ವಾಟ್? ನ್ಯೂ ವೆಂಚೂರ್ಸ್, ಒಂದು ಹೊಸದಾದಂತಹ ಅಥವಾ ಅಲ್ಲಿ ಇರಬೇಕಾದಂತಹ ಒಂದು ಹೊಸ ಉದ್ಯಮವನ್ನಂತಹದ್ರೂ ಆಗಿರಬಹುದು ಅಥವಾ ಘಟಕ ಅಂತೇಳಿ ಕರಿತಾ ಇದ್ದೀವಿ. ಘಟಕವನ್ನು ಅಥವಾ ಶಾಖೆಗಳನ್ನು ಸ್ಥಾಪಿಸಬಹುದು. ಈ ಒಂದೊಂದು ಘಟಕನೂ ಸಹಿತವಾಗಿ ಹೊಸದಾಗಿ ಸ್ಥಾಪನೆ ಮಾಡ್ತಾ ಹೋದಾಗ ಟ್ರೈನ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯಿ ಏನು ಮಾಡ್ತಾನೆ, ಸಕ್ಸಸ್ಫುಲ್ಲಾಗಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಉದಾಹರಣೆ ಗೊತ್ತಾಗ್ತಾ ಇಲ್ಲರಿ, ಒಂದು ಸರಿಯಾಗಿ ಹೇಳಬೇಕು ಅಂತಂದರೆ, ಎ ಅನ್ನುವಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದ ಅಂದರೆ ASG ಅನ್ನುವಂತಹ ಕಂಪನಿಯೊಳಗೆ ವರ್ಕ್ ಮಾಡ್ತಾ ಇದ್ದ. ಈ ASG ಕಂಪನಿಯೊಳಗೆ ವರ್ಕ್ ಮಾಡುವಂತಹ ವ್ಯಕ್ತಿ ಈ ಒಂದು ಪೊಸಿಷನ್ ಒಳಗೆ ಏನಿದೆ, ಮೊದಲು ಅವನಿಗೆ ಡೆಲಿಗೇಷನ್ ಮಾಡ್ಲಿಕ್ಕಾಗಿತ್ತು. ಒಂದು ಶಾಖೆಗೆ ಏನು ಮಾಡಿದ್ರು, ಮ್ಯಾನೇಜರನ್ನು ಮಾಡಿದ್ರು. ಯಾಕಂದರೆ ಅವನಿಗೇನಾಗಿತ್ತು ಅಂತಂದರೆ ಎಲ್ಲ ರೀತಿಯಾದ ಟ್ರೈನಿಂಗ್ ಇತ್ತು, ಅವನಿಗೆ ಮೋಟಿವೇಶನ್ ಮಾಡಿದ್ವಿ, ಅವನು ಸೆಲ್ಫ್ ಡೆವಲಪ್ಮೆಂಟ್ ಆಗಿದ್ದ, ಅದು ಅಲ್ಲದೆ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದ. ಈ ಪೊಸಿಷನ್ ಡೆವಲಪ್ ಮಾಡಿದಾಗ ಇದನ್ನು ಗ್ರೋತ್ ಆಗಿ ಪ್ರಾಫಿಟನ್ನು ತಂದು ನಾವೇನು ಮಾಡಿದ್ವಿ, ನೆಕ್ಸ್ಟ್ ಇನ್ನೊಂದು ನಾವೇನು ಮಾಡ್ಬೋದು, ಬ್ರಾಂಚಸ್ಸನ್ನು ಓಪನ್ ಮಾಡ್ತೀವಿ ಬೇರೆಡೆಗೆ. ಆ ಬ್ರಾಂಚಸ್ಸನ್ನು ಓಪನ್ ಮಾಡಿದಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಮತ್ತು ಹೈಯರ್ ಲೆವೆಲ್ಗೆ ಹೋಗಿ ಅಲ್ಲಿನೂ ಸಹಿತವಾಗಿ ಕ್ಲಿಕ್ ಮಾಡ್ಕೊಳ್ತಾನೆ. ಈ ರೀತಿಯಾಗಿ ಎ ಅಲ್ಲದೆ ಬಿ ವ್ಯಕ್ತಿಯನ್ನು ಸಾಧಿಸಲಿಕ್ಕೆ, ಸಿ ವ್ಯಕ್ತಿಯನ್ನು ಸಾಧಿಸಲಿಕ್ಕೆ, ಇಲ್ಲಿ ಎ ವ್ಯಕ್ತಿ ಸಾಧಿಸಿದ್ದು, ಇಲ್ಲಿ ಬಿ ವ್ಯಕ್ತಿ ಸಾಧಿಸಿದ್ದು, ಇಲ್ಲಿ ಸಿ ವ್ಯಕ್ತಿ, ಇಲ್ಲಿ ಡಿ ವ್ಯಕ್ತಿ,
ಅದೇ ರೀತಿಯಾಗಿ ನಾವೆಷ್ಟು ಬ್ರಾಂಚಸ್ಸನ್ನು ಓಪನ್ ಮಾಡ್ತಾ ಹೋಗ್ತೀವೋ ಡೆಲಿಗೇಟೆಡ್ ಪರ್ಸನ್ ಏನು ಮಾಡ್ತಾನೆ ಆ ಪ್ರಾಜೆಕ್ಟ್ಸನ್ನು ಅಥವಾ ಅಲ್ಲಿ ಕೊಟ್ಟಂತಹ ಶಾಖೆಯನ್ನು ಕಂಪ್ಲೀಟ್ ಆಗಿ ಅದನ್ನು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಮಾಡ್ತಾನೆ. ಏನು ಕೊಟ್ಟಿದೆ ಅಂತ ನೋಡೋದು. ಡೆಲಿಗೇಷನ್ ಆ್ಯಕ್ಟ್ಸ್ ಆಸ್ ಅ ಗುಡ್ ಟ್ರೈನಿಂಗ್ ಗ್ರೌಂಡ್ ಆ್ಯಂಡ್ ಹೆಲ್ಪ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ಆನ್ ಆರ್ಗನೈಸೇಷನ್ by providing a ready workforce to take up leading positions in the new ventures. In the new ventures, where in new ventures or in new ಶಾಖಾ ಅಂತ ಹೇಳಿ ಕರಿಬಹುದು. ನ್ಯೂ ವೆಂಚೂರ್ಸ್ ಒಂದು ಶಾಖೆ, ಹೊಸದಾದ ಶಾಖೆಗೆ ಸಂಬಂಧಪಟ್ಟಂತೆ. ಡೆಲಿಗೇಷನ್ ಮಾಡೋದು ಯಾವುದಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆಯ ತರಬೇತಿಯಾದಂತಹ ಒಂದು ಗ್ರೌಂಡ್, ಇದು ಒಂದು ತರಬೇತಿ ವಿಧಾನಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಉತ್ತಮವಾದಂತಹ ಒಂದು ತಳಪಾಯ ಆಗಿರುವಂತಹ ನಾವು ಕಾಣ್ತಾ ಇದ್ದೀವಿ. ಈ ತರಬೇತಿಯನ್ನು ಹೊಂದಿದಂತಹ ವ್ಯಕ್ತಿ ಸಂಘಟನೆಗೆ ಅಥವಾ ಸಂಘಟನೆ ವಿಸ್ತರಣೆಗೆ ಏನು ಮಾಡ್ತಾನೆ, ಸಹಾಯಕವಾಗಿ ಕಾಣ್ತಾನೆ. ಆಲ್ರೆಡಿ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಸೊ ಏನು ಒಂದು ಸಂಸ್ಥೆ ಈ ಪೊಸಿಷನ್ ಒಳಗಿತ್ತು, ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು, ನಾವೆಷ್ಟು ಬ್ರಾಂಚಸ್ಸನ್ನು ಓಪನ್ ಮಾಡ್ತಾ ಹೋಗ್ತೀವೋ ಡೆಲಿಗೇಟೆಡ್ ಪರ್ಸನ್ಸು ಅಷ್ಟು ಏನು ಮಾಡ್ಬೋದು, ಅವನು ವರ್ಕ್ ಮಾಡ್ತಾ ಆಮೇಲೆ ಅದನ್ನು ಆ ರೋಲನ್ನು ಕಂಪ್ಲೀಟ್ ಮಾಡುವಂತಹ ವ್ಯವಸ್ಥೆ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಟ್ರೈನ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯೀಸ್ ಆರ್ ಏಬಲ್ ಟು ಪ್ಲೇ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಲಾಂಚ್ ಆಫ್ ನ್ಯೂ ಪ್ರಾಜೆಕ್ಟ್. ನಾವು ಯಾವ ಪ್ರಾಜೆಕ್ಟ್ ಹೊಸದಾಗಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಇಲ್ಲಿ, ಆ ಪ್ರಾಜೆಕ್ಟನ್ನು ನಾವೇನು ಡೆಲಿಗೇಟೆಡ್ ಮಾಡಿರ್ತೀವಲ್ಲ ಮೊದಲಿಗೆ, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೈನಿಂಗ್ ಪರ್ಸನ್ ಕೊಟ್ಟರೆ ಅದನ್ನು ಏನು ಮಾಡ್ಬೋದು, ಕಂಪ್ಲೀಟಾಗಿ ಮಾಡ್ತಾನೆ. ಅದಕ್ಕಾಗಿ ನಾವು ಹೇಳ್ತೀವಿ ಫೆಸಿಲಿಟೇಷನ್ ಆಫ್ ಗ್ರೋತ್, ಬೆಳವಣಿಗೆಯ ಸುಗಮತೆ ಅಂತೇಳಿ ಕರಿತಾ ಇದ್ದೀವಿ. ಬೆಳವಣಿಗೆ ಸಹಾಯ ಆಗ್ತಾನೆ. ಯಾರ ಬೆಳವಣಿಗೆ? ಕಂಪನಿಯ ಬೆಳವಣಿಗೆ. ಸಿಂಪಲ್ ಇಲ್ಲಿ ಬರ್ಕೊಂಡ್ಬಿಡ್ಬೇಕು. ಯಾವುದು ಇದೆಲ್ಲ ಸ್ಟೆಪ್ ಇರುವಂತಹದ್ದು ಯಾವುದು? ಕಂಪನಿ ಆರ್ ಕಂಪನಿ ಪ್ರಾಜೆಕ್ಟ್. ಈ ಕಂಪನಿ ಹೈ ಲೆವೆಲ್ಗೆ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು? ಎಂಪ್ಲಾಯಿ. ವಿಚ್ ಎಂಪ್ಲಾಯಿ? ಡೆಲಿಗೇಟೆಡ್ ಎಂಪ್ಲಾಯಿ. ಯಾವಾಗ ಬಂದಾಗ? ಸೊ ಇದು ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಅಂತ ಬಂದಾಗ. ನೆಕ್ಸ್ಟ್ ಕಂಟೆಂಟ್. ಸೊ ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಎರರ್ಚಿ. ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಎರರ್ಚಿ, ನಿರ್ವಹಣೆಯ ಅಥವಾ ನಿರ್ವಹಣಾ ವರ್ಗ ಶ್ರೇಣಿಯ ಆಧಾರ. ನಿರ್ವಹಣೆಯ ವರ್ಗ ಶ್ರೇಣಿ ಅಂದರೆ ಏನು? ಸ್ಕ್ಯಾಲರ್ ಚೈನ್ ಅಂತ ಗೊತ್ತಿದೆ ನಮಗೆ. ಸ್ಕ್ಯಾಲರ್ ಚೈನ್ ಇಸ್ ಲೈಕ್ ವಾಟ್ ಅಂತಂದರೆ, ಸೊ ಶ್ರೇಣೀಕೃತ ಸರಪಳಿ. ಈ ಶ್ರೇಣೀಕೃತ ಸರಪಳಿ ಎರರ್ಚಿ ಅನ್ನುವಂತಹದ್ದೇನು? ಸೊ ಹೈಯರ್ ಲೆವೆಲ್ ಟು ಲೋವರ್ ಲೆವೆಲ್. ಸೊ ಅಂದರೆ ಉನ್ನತ ವ್ಯಕ್ತಿಯಿಂದ ಕೆಳ ಹಂತಕ್ಕೆ ಏನಾಗಿರುವಂತಹದ್ದು ಒಂದು ರಿಲೇಷನ್ಶಿಪ್ಪನ್ನು ತೋರಿಸ್ತದೆ. ಟಾಪ್ ಆ್ಯಂಡ್ ಲೋವರ್. ಇಲ್ಲಿ ಏನಿದೆ, ಈ ರಿಲೇಷನ್ಶಿಪ್ಪಿಗೆ ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಮ್ಯಾನೇಜ್ಮೆಂಟ್ ಹೆರಾರ್ಚಿ. ಸೊ ನಿರ್ವಹಣಾ ವರ್ಗ ಶ್ರೇಣಿ ಅಂತ ಹೇಳಿ ಕರಿತಾ ಇದ್ದೀವಿ. ಇಲ್ಲಿ ಏನೇನು ಸೃಷ್ಟಿ ಆಗ್ತದೆ ಅಂದರೆ, ಇಲ್ಲಿ ಒಂದು ಏನೋ ಅಪ್ಪರ್ ಲೆವೆಲ್ ಅಥವಾ ಟಾಪ್ ಲೆವೆಲ್ ಅಂತ ಯೂಸ್ ಮಾಡೋದಕ್ಕಿಂತ ಸುಪೀರಿಯರ್ ಆ್ಯಂಡ್ ಸಬಾರ್ಡಿನೇಟ್ ರಿಲೇಷನ್ಶಿಪ್ ಅಂತ ಕರಿಬಹುದು. ಯಾವ ರಿಲೇಷನ್ಶಿಪ್? ಸುಪೀರಿಯರ್ ಆ್ಯಂಡ್ ಸಬಾರ್ಡಿನೇಟ್ ರಿಲೇಷನ್ಶಿಪ್. ಸಬಾರ್ಡಿನೇಟ್ ರಿಲೇಷನ್ಶಿಪ್. ಈ ರಿಲೇಷನ್ಶಿಪ್ ಏನಿದೆ ಇದಕ್ಕೆ ನಾವು ಏನಂತ ಕರಿಬೋದು? ಸೊ ವಾಟ್? ಹೆರಾರ್ಚಿ ಆಫ್ ಮ್ಯಾನೇಜ್ಮೆಂಟ್. ಈ ಒಂದು ಬೇಸ್ ಏನಿದೆ, ಇಟ್ ಈಸ್ ದ ಡಿಗ್ರಿ ಆ್ಯಂಡ್ ಫ್ಲೋ ಆಫ್ ಅಥಾರಿಟಿ ವಿಚ್ ಡಿಟರ್ಮೈನ್ಸ್ ಹೂ ಹ್ಯಾಸ್ ಟು ರಿಪೋರ್ಟ್ ಟು ಹೂಮ್. ಇಲ್ಲಿ ಯಾವ ವ್ಯಕ್ತಿ ಯಾರಿಗೆ ಉತ್ತರಿಸಬೇಕು ಅಥವಾ ಯಾರಿಗೆ ಅವನ ವ್ಯಾಪ್ತಿ ಏನಿದೆ ಅಥವಾ ಅಧಿಕಾರದ ವ್ಯಾಪ್ತಿ ಏನಿದೆ ಅನ್ನುವಂತಹದ್ದನ್ನು ತಿಳಿಲಿಕ್ಕೆ ಈ ಮ್ಯಾನೇಜ್ಮೆಂಟ್ ಎರರ್ಚಿ ಅನ್ನುವಂತಹದ್ದು ಏನಿದೆ ಅದು ಸಹಾಯಕವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಈ ಸುಪೀರಿಯರ್ ತನ್ನ ಅಥಾರಿಟಿ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ತಾನೆ. ಅದಲ್ಲದೆ ಸೊ ಇಲ್ಲಿರುವಂತಹ ವ್ಯಕ್ತಿ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿ ಅಂದರೆ ಇವನು ಯಾರಿಗೆ ಆನ್ಸರ್ ಮಾಡಬೇಕು ಅನ್ನುವಂತಹದ್ದು ಕ್ಲಿಯಾರಿಟಿ ಗೊತ್ತಾಗೋದು ಯಾವುದರಿಂದ ಅಂದರೆ ಅದು ಡೆಲಿಗೇಷನ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಎರರ್ಚಿ. ಆ್ಯಂಡ್ ದ ಎಕ್ಸ್ಟೆಂಟ್ ಆಫ್ ಡೆಲಿಗೇಟೆಡ್ ಅಥಾರಿಟಿ ಆಲ್ಸೋ ಡಿಸೈಡ್ಸ್ ದ ಪವರ್ ದಟ್ ಈಚ್ ಜಾಬ್ ಪೊಸಿಷನ್ ಎಂಜಾಯ್ ಇನ್ ದ ಆರ್ಗನೈಜೇಷನ್. ಪ್ರತಿಯೊಂದು ಉದ್ಯೋಗ ಸ್ಥಾನ ಅನ್ನುವಂತಹದ್ದು ಏನಿದೆ
ಆ ಉದ್ಯೋಗ ಸ್ಥಾನ ಅಧಿಕಾರವನ್ನು ಏನು ಮಾಡ್ತದೆ, ಪ್ರತಿನಿಯೋಜಿಸಲ್ಪಟ್ಟ ಅಧಿಕಾರದ ಪ್ರಮಾಣವನ್ನು ನಿರ್ಧರಿಸ್ತದೆ. ಇಲ್ಲಿ ಯಾರು ಅಧಿಕಾರವನ್ನು ಪ್ರತಿನಿಯೋಜಿಸಲ್ಪಟ್ಟಿದ್ದಾರೆ, ಆ ಪ್ರತಿನಿಯೋಜಿಸಲ್ಪಟ್ಟಂತಹ ಅಧಿಕಾರದ ಪ್ರಮಾಣ ಎಷ್ಟಿದೆ ಅನ್ನುವಂತಹದ್ದು ತಿಳ್ಕೊಳ್ಬೇಕಾಗಿತ್ತಂದರೆ ಅದು ಯಾವುದ್ರ ಮೂಲಕ ಸಾಧ್ಯ ಆಗಿರುವಂತಹದ್ದು ಅಂದರೆ ಅದು ಡೆಲಿಗೇಷನ್ ಮೂಲಕ ಅಥವಾ ಪ್ರತಿನಿಯೋಜನೆಯ ಮೂಲಕ ಸಾಧ್ಯ ಆಗಿರುವಂತಹದ್ದು. ಈ ರೀತಿಯಾಗಿ ಒಂದು ಮ್ಯಾನೇಜ್ಮೆಂಟ್ ಎರರ್ಚಿ ಥ್ರೂ ನಾವು ಏನು ಮಾಡಬಹುದು ಅಂದರೆ ಒಂದು ಉತ್ತಮವಾದ ಕಮ್ಯುನಿಕೇಷನನ್ನು ಮಾಡಲಿಕ್ಕೆ, ಗುಡ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಇದು ಸಹಾಯಕವಾಗಿದೆ. ವಿಚ್ ಒನ್? ದ ಮ್ಯಾನೇಜ್ಮೆಂಟ್ ಎರರ್ಚಿ and the delegation. Yes, the next content, better coordination. The next one importance is a better coordination. ಉತ್ತಮ ಸಮನ್ವಯತೆ. ಏನಿದು ಉತ್ತಮ ಸಮನ್ವಯತೆ? ಸಿಂಪಲ್ ಆಗಿ ನೋಡೋದಾದ್ರೆ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ, ದ ಎಲಿಮೆಂಟ್ಸ್ ಆಫ್ ವಾಟ್? ಡೆಲಿಗೇಷನ್. ಇದು ಏನು ಮಾಡ್ತಾ ಇದೆ ಅಂದರೆ, ಸೊ ಪವರ್ ಆ್ಯಂಡ್ ಡ್ಯೂಟೀಸ್, ನೆಕ್ಸ್ಟ್ ಆನ್ಸರೇಬಲ್ ಅಂದರೆ ಆನ್ಸರೇಬಿಲಿಟಿ. ಸೊ ಏನಿದು ಈ ಆನ್ಸರೇಬಲ್ ಯಾವ್ಯಾವ ಪೊಸಿಷನ್ ಒಳಗೆ ಇದೆ ಅನ್ನುವಂತಹದ್ದು ಏನಾಗ್ತದೆ, ಈಸಿಯಾಗಿ ಗೊತ್ತಾಗ್ತದೆ. ಯಾವುದು? ಇಟ್ ಹೆಲ್ಪ್ಸ್ ದ ಡಿಫೈನ್ ಪವರ್, ಅಥಾರಿಟಿ, ಪವರ್, ಸೊ ವಾಟ್ ಡ್ಯೂಟೀಸ್ ಆ್ಯಂಡ್ ಆನ್ಸರಬಿಲಿಟಿ ರಿಲೇಟೆಡ್ ಟು ವೇರಿಯಸ್ ಜಾಬ್ಸ್ ಪೊಸಿಷನ್. ಇದು ಯಾವುದಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು? ಟಾಪ್, ಇದನ್ನು ಟಾಪ್ ಆ್ಯಂಡ್ ಮಿಡಲ್. ಇದು ಎಲ್ಲಿ ಬರ್ತದ್ರಿ ಅಂತಂದರೆ ಸೊ ಲೋವರ್ ಲೆವೆಲ್. ಅದು ಅಲ್ಲದೆ ಇಲ್ಲಿಯೂ ಸಹಿತವಾಗಿ ಏನಾಗ್ತಾನೆ, ಆನ್ಸರೇಬಲ್ ಅನ್ನು ಹೊಂದಿರಬೇಕಾಗ್ತದೆ. ಇಲ್ಲಿ ಆನ್ಸರೇಬಲ್ ಅಥವಾ ಅಕೌಂಟಬಿಲಿಟಿ, ಯಾರಿಗೆ ಅಕೌಂಟಬಿಲಿಟಿ? ಸೊ ಇವನು ಟಾಪ್ ಲೆವೆಲ್ ಅಕೌಂಟಬಿಲಿಟಿಯನ್ನು ಹೊಂದಿರಬೇಕು, ಇವನು ಯಾರಿಗೆ ಅಕೌಂಟಬಿಲಿಟಿಯನ್ನು ಹೊಂದಿರಬೇಕು? ಇವನು ಮಿಡಲ್ ಲೆವೆಲ್ಗೆ ಅಕೌಂಟಬಿಲಿಟಿಯನ್ನು ಹೊಂದಿರಬೇಕು. ಅದು ಅಲ್ಲದೆ ಇಲ್ಲಿ ಪವರ್ ಅನ್ನುವಂತಹದ್ದು ಏನಿದೆ, ಈ ಪವರ್ ಅಥಾರಿಟಿಯನ್ನು ಸೂಚಿಸಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇದರಿಂದ ಬೆಟರ್ ಕೋಆರ್ಡಿನೇಷನ್ ಅನ್ನುವಂತಹದ್ದು ಈಸಿಯಾಗಿ ಗೊತ್ತಾಗ್ತದೆ. ಹೇಗೆ? ಇಟ್ ಪ್ರೊವೈಡ್ಸ್ ಕ್ಲಿಯಾರಿಟಿ ಇನ್ ಡ್ಯೂಟೀಸ್ to be performed and avoids overlapping and duplication of work. Overlapping and duplication of work. Avoiding the what? Overlapping and duplication of the work. ಯಾರು ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂತಹದ್ದು ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಅನ್ನುವಂಥದ್ದು ನೀಟಾಗಿ ಗೊತ್ತಿದೆಯಲ್ಲ, ಅದಕ್ಕಾಗಿ ಇಲ್ಲಿ ಏನು ಆಗೋದಿಲ್ಲ, ಓವರ್ಲ್ಯಾಪಿಂಗ್ ಆ್ಯಂಡ್ ಸೊ ವಾಟ್ ಡುಪ್ಲಿಕೇಶನ್ ಆಫ್ ವರ್ಕ್ ಅನ್ನುವಂತಹದ್ದು ಕಡಿಮೆಯಾಗಿರುವಂತಹದ್ದು. ಅದು ಅಲ್ಲದೆ such clarity helps in developing and maintaining effective coordination amongst the departments, levels and functions of management. ಈ ಒಂದು ಅಥಾರಿಟಿ ಅನ್ನುವಂತಹದ್ದೇನಿದೆ ಅಥವಾ ಕ್ಲಾರಿಟಿ ಅನ್ನುವಂತಹದ್ದು ಇದರಲ್ಲಿ ವರ್ಕ್ ಒಳಗ ಅಥವಾ ಡೆಲಿಗೇಷನ್ ಒಳಗ ಕ್ಲಾರಿಟಿ ಇರೋದ್ರಿಂದ ಒಂದು ಮ್ಯಾನೇಜ್ಮೆಂಟ್ ಅನ್ನುವಂತಹದ್ದು ಅಥವಾ ಸಂಸ್ಥೆ ಅನ್ನುವಂತಹದ್ದು ಏನಾಗಿದೆ, ಡೆವಲಪ್ ಆಗ್ತದೆ. ಅದು ಅಲ್ಲದೆ ಎಫೆಕ್ಟಿವ್ ಮ್ಯಾನೇಜ್ಮೆಂಟನ್ನು ಮಾಡಬಹುದು. ಅದ್ರ ಜೊತೆಗೆ ಸೊ ಗೋಲನ್ನು ಈಸಿಯಾಗಿ ರೀಚ್ ಆಗ್ಬೋದು. ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಬರ್ತವೆ, ಅಲ್ಲದೆ ಇಲ್ಲಿ ಲೆವೆಲ್ಸ್ ಅಂತ ಬರ್ತದೆ ಮತ್ತು ಫಂಕ್ಷನ್ಸ್ ಅಂತ ಬರ್ತವೆ. ಈ ಎಲ್ಲವನ್ನು ಈಸಿಯಾಗಿ ಮಾಡ್ಕೊಂಡು ಹೋಗೋದು ಎದರಿಂದ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ವಾಟ್? ಡೆಲಿಗೇಷನ್. ವಿತ್ ದ ಹೆಲ್ಪ್ ಆಫ್ ವಾಟ್? ಡೆಲಿಗೇಷನ್. ಎಸ್, ಈ ರೀತಿಯಾಗಿ ಒಂದು ಸಂಸ್ಥೆಯೊಳಗೆ ಕೋಆರ್ಡಿನೇಷನನ್ನು ಮಾಡಿಸೋದ್ರ ಮೂಲಕ ಮ್ಯಾನೇಜ್ಮೆಂಟ್ ಎರರ್ಚಿ ಥ್ರೂ ಅಂದರೆ ಮತ್ತು ಫೆಸಿಲಿಟೇಷನ್ ಆಫ್ ಗ್ರೋತ್, ಸಂಸ್ಥೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಎಲ್ಲ ಅನುಕೂಲ ಆಗಲಿಕ್ಕೆ ಬೇಕಾಗಿರುವಂತಹದ್ದು ಯಾವುದು ಅಂದರೆ ಓನ್ಲಿ ಒನ್, ಡೆಲಿಗೇಷನ್. ವಿಚ್ ಒನ್ ಈಸ್ ಕಂಟೆಂಟ್? ಡೆಲಿಗೇಷನ್. ಇದು ಇರೋದ್ರಿಂದ ಎಲ್ಲದಕ್ಕೂ ಏನಾಗಿದೆ, ಹೆಲ್ಪ್ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಸೊ ಇದನ್ನು ಏನಂತ ಕೇಳ್ತಾನೆ ಅಂದರೆ ಡಿಫೈನ್ ದ ಡೆಲಿಗೇಷನ್. ಸೊ ಡಿಫೈನ್ ದ ಡೆಲಿಗೇಷನ್ ಅಂತ ಬಂದಾಗ ನೀವು ಯಾರ ಹೆಸರ ಮೇಲೆ ಬರಿಬೇಕು ಅಂತಹದ್ದನ್ನು ನಾವು ಹೇಳಿದ್ದೀವಿ. ಯಾರ ಹೆಸರಲ್ಲೇ ಬರೀಬಹುದು ಅಂತಂದರೆ ಲೂಯಿಸ್ ಅಲೈನ್ ಅನ್ನುವಂತಹ ವ್ಯಕ್ತಿ ಏನು ಹೇಳಿದ್ದಾನೆ, ಆ ಲೂಯಿಸ್ ಅಲೈನ್ ಅನ್ನುವಂತಹದ್ದೊಂದು ಡೆಫಿನೇಷನ್,
ಅದನ್ನು ಬರೆದು ಈ ಒಂದು ಪಾರ್ಟನ್ನು ನೀವೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಇದು ಈಸಿಯಾಗಿ ಇರುವಂತಹದ್ದು. ಸೊ ಅದ್ರ ಜೊತೆ ನೀವೇನು ಮಾಡಿರಿ, ಸೊ ಮನೆಯೊಳಗೆ ಪ್ರಾಕ್ಟೀಸ್ ಮಾಡಿರಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಈಸಿಲಿ ಆಸ್ಕ್ ಟು ಮೀ. ಥ್ಯಾಂಕ್ ಯು.